ಮುತ್ತಿ ತಿರ್ಸ್ಕೊಂಡೆಲ್ಲ ಯಾರು ಅಷ್ಟೇ ಹಂಗೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಜಾನ್ವಿ ಅವಳು ಅತ್ತೆ ಸೊಸೆದು ಎಲ್ಲಾರ ಮನೇಲಿ ಇರುತ್ತೆ, ಯಾರು ಏನು ಎತ್ಕೊಂಡು ಹೋಗಲ್ಲ, ಎಲ್ಲರೂ ಬಿಟ್ಟು ಹೋಗೋದೆ. ನಾಳೆ ಮುಂದಕ್ಕೆ ನಮ್ಮನ್ನ ಅವ್ರು ಚೆನ್ನಾಗಿ ನೋಡ್ಕೊಂಡು ನಾವು ಅವ್ರನ್ನೂ ನೋಡ್ಕೋತೀವಿ, ನಮ್ಮನ್ನ ಅವ್ರು ನೋಡ್ಕೋಬೇಕು, ಹಂಗಿರ್ಬೇಕು. ಫಸ್ಟ್ ಆಫ್ ಆಲ್ ನಾನು ಈ ಸೀರೆ ಯಾವಾಗ ತಗೊಂಡೆ ಅಂತಾನೆ ಗೊತ್ತಿಲ್ಲ ಕಣವು. ಇದು ನಂದು ಅಂತಾನು ಗೊತ್ತಿಲ್ಲ. ನಿಂದೆ ಅಕ್ಕಲಿದ್ರು ಅವಳು ಇಷ್ಟೊತ್ತಿಗೆ ತಗೊಂಡೋಗಿರೋಳು ಮನೆಗೆ. ಇದು ನನ್ನ ಸೀರೆನೇ, ಚೆನ್ನಾಗಿ ಕಾಣಿಸ್ತೈತಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೆಟ್ಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದ್ರೆ, ಫಸ್ಟ್ ನೀವು ನೋಡ್ಬೋದು ಮಸ್ತ್ ಸೀರೆ ಹಾಕೊಂಡೆಲ್ಲ ರೆಡಿ ಆಗಿದ್ದೀನಿ. ಏನಕ್ಕೆ ಅಂತಂದ್ರೆ ಇವತ್ತು 2 ಇವೆಂಟ್ ಇದೆ ಗೈಸ್. ಫಸ್ಟ್ ಬಂದು ಒಬ್ಬರದು ಮದುವೆ ಇದೆ, ಅಂದ್ರೆ ನಮ್ಮ ಅತ್ತೆ ಕಡೆ ಸಂಬಂಧ ಒಬ್ಬರದು ಮದುವೆ ಇದೆ. ಅಂಡ್ ಸೆಕೆಂಡ್ ಬಂದು ನಮ್ಮ ಅಕ್ಕ ಕಡೆ ಸಂಬಂಧ, ಅಂದ್ರೆ ಏನಾಗಬೇಕು ಕೃತಿಕಾ? ವರ್ಗಿತಿ. ಸೊ ಅವ್ರದ್ದು ಸೀಮಂತ ಇದೆ ಗೈಸ್. ಸೊ ಇವತ್ತು 2 ಇವೆಂಟ್ ಇದೆ. ಸೊ ಅದಕ್ಕೆ ಬೇಗ ಮದ್ವೆಗೆ ಹೋಗಿ ಮುಗಿಸ್ಕೊಂಡು ಸೀಮಂತಕ್ಕೆ ಹೋಗೋಣ ಅಂತ ಪ್ಲಾನ್ ಇದೆ. ಬಟ್ ಇಷ್ಟೊತ್ತಿಗೆ ನಾವು ನಮ್ಮ ಅತ್ತೆಗೆ ಪಿಕಪ್ ಮಾಡ್ಬೇಕಿತ್ತು. ಬಟ್ ನಮ್ಮ ಯಜಮಾನರು ಲೇಟ್ ಮಾಡೋ ಕಾರಣದಿಂದ ನಾನು ಫುಲ್ ಟು ರೆಡಿ ಆಗ್ತೀವಿ. ಸರಿ ಅಂದಲೇ ಇಡೀ ಜಗತ್ತಿಗೆ ಗೊತ್ತು ಏನ್ ಕರೆಕ್ಟ್ ಅಂತ ಮಾತ್ರ. ಅದು ನಾನು ನಿನ್ನೆ ನೈಟ್ ಹೇಳಿದೆ ರೀ, ನಾನು ಎಬ್ರಿಸಕ್ಕಿಂತ ಮುಂಚೆ ಬಿಸಿನೀರು ಗೀಸರ್ ಹಾಕಿ ಒಂದು ಬಕೆಟ್ ಬಿಸಿನೀರು ರೆಡಿ ಆಗಿರ್ಬೇಕು ಅಂತ. ಪಪ್ಪ ಇವತ್ತು ನಾನು ಆ ಕೆಲಸನೂ ಕೊಟ್ಟಿಲ್ಲ, ನಾನೇ ಎದ್ದು ರೆಸ್ಪಾನ್ಸಿಬಲ್ ತಗೊಂಡು ಗೀಸರ್ ಹಾಕಿ ನೀರು ತುಂಬಿದ್ಮೇಲೆ ಸ್ನಾನಕ್ಕೆ ಹೋಗಿದ್ದೀನಿ. ಎನಿವೇಸ್ ಗೈಸ್, ಸೊ ಟೈಮ್ ಸ್ವಲ್ಪ ಆಗಿದೆ, ಬಟ್ ದಟ್ಸ್ ಓಕೆ, ಅಷ್ಟೊಂದೇ ಲೇಟ್ ಆಗಿಲ್ಲ. ಬಿಕಾಸ್ ಮದ್ವೆ ಹಾಗೂ ಸೀಮಂತ ಇದೆಯಲ್ಲ, ಜಸ್ಟ್ 1 hour ಡಿಫ್ರೆನ್ಸ್ ಅಷ್ಟೇನೆ ಇರೋದು. ಸೊ ಕವರ್ ಅಪ್ ಮಾಡ್ಬಿಡ್ತೀವಿ. ಸೊ ಬನ್ನಿ ಗೈಸ್, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಅಂಡ್ ಈ ಸೀರೆ ಹೇಗೆ ಕಾಣಿಸುತ್ತೆ ಕಾಮೆಂಟ್ ಮಾಡಿ. ಒಮ್ಮೆ ಹೇಗೆ ಕಾಣಿಸ್ತಿದೆ? ರೆಡ್ ಚೆನ್ನಾಗಿ ಕಾಣಿಸ್ತೈತೆ, ಚೆನ್ನಾಗಿ ಉಟ್ಕೊಂಡಿದ್ದೀನಾ? ಸ್ವಲ್ಪ ಲೂಸ್ ಆಯ್ತಲ್ವಾ? ಸೊ ಈ ಸೀರೆ ನನಗೆ ಗೊತ್ತಿಲ್ಲ ನಾನು ಯಾವಾಗ ತಗೊಂಡೆ ಅಂತ, ಬಟ್ ಪಕ್ಕ ಈ ಸೀರೆ ನಾನು ತಗೊಂಡಿರೋದು ಅನುಗ್ರಹ ಇಂದಾನೆ. ಬಿಕಾಸ್ ಈ ತರ ಪ್ಯಾಟರ್ನ್ ಡಿಸೈನ್ ಎಲ್ಲ ಅದೇ ಅಂಗಡಿನೇ ಸಿಗೋದು. ಪ್ರೈಸ್ ಏನು ಒಂದು 2,500 ಇರ್ಬೋದಲ್ವಾ ಮಮ್ಮಿ? 2,500 3,000 ಒಳಗಿರುತ್ತೆ. ಸೊ ಇದು ಬಂದು ನನ್ನ ಸಾರಿ ಗೈಸ್, ಚೆನ್ನಾಗಿ ಕಾಣಿಸ್ತಾ ಇದೀನಾ? ಕಂಗ್ರ್ಯಾಚುಲೇಷನ್ಸ್, ಹೆಲ್ದಿ ಮಗು ಆಗಲಿ. ಅಲ್ಲ ಇನ್ನೊಂದ್ಸತಿ ಹೇಳು. ಅಲ್ಲ ಹೆಲ್ದಿ ಮಗು ಬೇಡ, ಕರೆಕ್ಟಾಗಿ ಹೇಳು. ಥ್ಯಾಂಕ್ ಯು. ಅರುಣ್ ಅವರೇ, ಇವತ್ತು ಸೀಮಂತ ಫಂಕ್ಷನ್ ನೋಡಿ, ನಿಮಗೆ ಏನ್ ನೆನಪಾಯ್ತು? ಏನು ನೆನಪಾಗಿಲ್ಲ? ಸೀರೆ ಎಕ್ಸ್ಪೆಕ್ಟಿಂಗ್ ನಿನ್ ಸೀಮಂತ ನೆನಪಾಯ್ತು ಅಂತೆಲ್ಲ ಬಿಲ್ಡಪ್ ತಗೊಂಡು ಯಾಕೆ ಆಗಿಲ್ವಾ ಸೀಮಂತ? ನನ್ನ ಸೀಮಂತ ಫಂಕ್ಷನ್ ನೆನಪಾಗಿಲ್ವಾ? ಅಕ್ಕ ಇದು ಯಾರ್ದೇ ಇದು? ಸಿಂಬದು ನೀರಲ್ಲಿ ಬಿಟ್ಬಿಡ್ತಾರೆ. ನಾನು ಬರ್ಸಿ ಬಾ ಸಿಂಬಡು
ಅಯ್ಯ ನಾನು ಇವತ್ತು ತಂದಿದ್ದೀನಿ ಮಡಿಕೋ ಆದ್ಮೇಲೆ ಲಡ್ಡುಗೆ ಅಕ್ಕ ಸಿಂಬಾಗೆ ನೀರಲ್ಲಿ ಬೇಡ ಬಿಡ್ರಿ. ಆಮೇಲೆ ಆ ಬಟ್ಟೆ ತಗೊಂಡು ಇಳಿದ ನೀರಲ್ಲಿ. ಆ ಬಟ್ಟೆ ನೀರಲ್ಲಿ ಇಳಿದ್ ಬರ್ತೀಯಲ್ಲ ಮಗ್ನೆ, ಅವಾಗ ಚೇಂಜ್ ಮಾಡಕ್ಕೆ ಆ ಬಟ್ಟೆ ತಗೊಂಡು ಇಳಿಬೇಡ ನೀರಿಗೆ. ರೀ ಐ ಚಾಲೆಂಜ್, ನೀವು ಇಳಿರಿ ಪರವಾಗಿಲ್ಲ, ಹಂಗೆ ಇಳಿರಿ. ಹುಷಾರು ನೀರ್ ಹತ್ರ. ಹೆಂಗಿದ್ದೀರಿ ನೋಡಿ, ಚೆನ್ನಾಗಿದೆ. ಲಡ್ಡು ನಿಂಗೆ ಇಷ್ಟ ಅಲ್ವೇನ ಮಗ್ನೆ? ಲಕ್ಷಿ, ಯು ಡಿಡ್ಂಟ್ ಇವನ್ ಹಗ್ ಅಚ್ಚು. ಲಕ್ಷಿ, ಗಿವ್ ಮಿ ಅ ಹಗ್ಗಿ ಮಗ್ನೆ. ಗಾಡ್ ಬ್ಲೆಸ್ ಯು ಬಂಗಾರಿ. ಲಕ್ಷಿತ್ ಪ್ಯಾಂಟ್ ಹೋಗುತ್ತೆ ಕಣ, ಪ್ಯಾಂಟ್ ಹೋಗುತ್ತೆ. ಅಮ್ಮ ಬೈಯುತ್ತೆ ಲಕ್ಷಿತು. ಬಟ್ಟೆ ಹೋಗುತ್ತೆ ಲಕ್ಷಿತು. ಆಮೇಲೆ ಪ್ಯಾಂಟ್ ತಂದಿಲ್ಲ ನಾನು. ಯಾಕಮ್ಮ ಕಾರಲ್ಲಿ ಪ್ಯಾಂಟ್ ಐತ ತಗೋಬನ್ನಿ ಹೋಗಿ. ಸ್ವಿಮ್ಮಿಂಗ್ ಪೂಲ್ ಹೋಗಿದ್ನಲ್ಲ ಮಗುನಲ್ಲಿ, ಅಲ್ಲಿ ಇವನು ಸ್ವಿಮ್ಮಿಂಗ್ ಪೂಲ್ ಬಿಂಬಾಗ್ ಹಾಕಿ ಪೂಲ್ ಒಳಗೆ ಬಿಂಬಾಗೆ ರೀ ಬಿಚ್ರಿ ಒಂದು ಪ್ಯಾಂಟಾ. ಏ ಪಾಪು ಡ್ಯಾನ್ಸ್ ಮಾಡೋ. ರೇ ಅಂಶ್ ಓ ನಮ್ಮನೆ ಹೆಂಗಿತ್ತು ಗೊತ್ತಾ ಸಕತ್ತಾಗಿದ್ದಾಗ. ರೀ ಇನ್ನೊಂದು ಒಬ್ಬರು ತಗೋಬನ್ರಿ, ತಿನ್ಸ್ತಾರ ಆಂಟಿ. ಬಟ್ಟೆ ಬಿಚ್ಚಾಕ್ಬಿಟ್ಟು ಅಲ್ಲೋಗ. ಇಲ್ಲಿ ನನ್ನ ಸೀರೆ ಬಿಚ್ಕೊಂಡೈತಲ್ಲಿ. ನನ್ನ ಪ್ಯಾಂಟ್ ಬಿಚ್ಚೋಗ್ತಾ ಇತ್ತು, ಏನು ಮಾಡಿ ನಿನ್ ಪ್ಯಾಂಟ್ ಏನು ಮಾಡಿ ನಾನು ಹಂಗೆ ಹಾಕ್ತೇನೆ ವ್ಲಾಗಲ್ಲಿ, ಹೋಗು. ರೀ ನಿಜ ನನ್ನ ಸೀರೆ ಲೂಸ್ ಆಗ್ತೈತೆ ಬಾರಿ. ಪ್ಯಾಂಟ್ ಲೂಸ್ ಆಗಿ ಏನು ಮಾಡಿ ನಾನು ಯಾ ಪ್ಯಾಂಟ್ ಹೆಂಗ್ ಲೂಸ್ ಆಗುತ್ತೆ? ಹಂಗೆ ಸಿ ಹೆಂಗೆ ಲೂಸ್ ಆಗುತ್ತೆ ಹಂಗೆ. ರೀ ಅಂಕಲ್ ತೋರಿಸ್ರಿ ಸೈಟು, ಯಾವತ್ತು ನೋಡೇ ಇಲ್ವಂತೆ ಅಂಕಲ್. ಹೋಗ್ಬೇಕಾರೆ ನೋಡೋಣ, ಬಿಸ್ಲು ಇವಾಗ. ಇಲ್ಲೇನೆ ಪಾಕ ಅದೇನೆ, ಇಲ್ಲಿಂದನೇ ಕಾಣಿಸುತ್ತೆ. ಮನೆಗೆ ಬನ್ರಿ, ಹೋಗೋಣ ಬರ್ರಿ ಮನೆಗೆ ಹೋಗೋಣ. ಆಂಟಿ ಯಾರು ಗೊತ್ತಾನೆ ಶಾರದಾಕ್ಕ? ಅಯ್ಯೋ ನೋಡೇ ಇಲ್ವಾ? ಅದೇ ಗೊತ್ತಲ್ವಾ ಅಂತ. ಗೊತ್ತು ನೋಡಿದೀವಲ್ಲ, ಬನ್ನಿ ನೀವೇನು. ಅರುಣ್ ಅವ್ರು ಮಾತಾಡ್ಸಲ್ಲ ಬಿಡಿ. ಅಕ್ಕ ನೀವು ನನ್ನೇ ಕರ್ದಿಲ್ಲ. ಬನ್ನಿ ಅಕ್ಕ ನೀವು. ಇದು ಲಕ್ಷಕ್ಕೆ ದೊಡ್ಡದು, ಇಲ್ಲ ಲಕ್ಷಕ್ಕೆ ಚಿಕ್ಕ ಬರ್ತದೆ. ಚೆನ್ನಾಗಿತ್ತು. ಊಟ ಮಾಡೋಗಿ ನಾನು ಅಂಕಲ್ನ ಕರ್ದೆ. ನಡೀರಿ ಹೋಗೋಣ, ಊಟಕ್ಕೆ ಹೋಗೋಣ. ನಡೀರಿ ಸ್ವಲ್ಪ ತಿನ್ನೋಣ. ಈ ಊಟ ತಿನ್ನೋಣ ನಡಿ. ನೋಡ್ಗಿದ್ರೆ ಈಗರೆಲ್ಲ ನೋಡ್ಗಿದ್ರೆ ಏನಕ್ಕೆ ಹಂಗೆ ಬಂದು ಹಂಗೆ ಹೋಗ್ತಾ ಇದ್ದೀರಾ? ಚೆನ್ನಾಯ್ತು ಮಗ್ನೆ, ಸೂಪರ್. ಯಾರು ತಿನ್ಸ್ತಿರೋದು? ಲಕ್ಷಿ ಕಾಮಿಯ ಟೇಕ್ ಒನ್ ಬೈಟ್. ಏ ಒಬ್ಬಟ್ಟು ಕಣೋ, ಒಬ್ಬಟ್ಟು ತಿನ್ನು. ಹಾಂ, ನಿನ್ ಫೇವ್ರೇಟ್. ಅಜ್ಜಿ ಕೇಳಿದ್ರು ಊಟ ಮಾಡೋ ಅಂದ್ರು. ಅವ್ರ ಅಜ್ಜಿ ಊಟ ಮಾಡ್ರಕ್ಕ ಅಂದ್ರು. ಇಲ್ಲ ನಿಮ್ಮ ಅಮ್ಮಗ ಒಬ್ಬಟ್ಟು ತಿನ್ಸ್ಬಿಡ್ತೀನಿ. ಯಾರು ಇವ್ರ ಅಜ್ಜಿನ? ಅವ್ರ ಅಜ್ಜಿ ಕೇಳಿದ್ರು ಊಟಕ್ಕೆ ಕೂತ್ಕೊಂಡಿರಿ ಯಾಕೆ ಹಂಗೋಡಾಡ್ತಾ ಇದ್ದೀರಾ ಅಂದ್ರು. ಇಲ್ಲ ಮೊಮ್ಮಗ ಒಬ್ಬಟ್ಟು ಬೇಕಂತ. ಆಮೇಲೆ ಅವ್ರ ಅಪ್ಪನೇ ಹಾಕೊಟ್ರು ಪ್ಲೇಟ್ ಇದಕ್ಕೆ. ಸಿಂಬಾ ಮಾತಾಡ್ಸೇನೋ ನಿನ್ನ. ಏ ಗುಂಬಾ ಬಾಯಿಲಿ ನನ್ನ ಮಗನೇ, ನೀನು ಬಿಡ್ತೀನಿ ಎರಡ. ಏ ಬಿಂಬಾ ಥ್ಯಾಂಕ್ ಯು. ಜೀ ಕುಡಿ ಹುಟ್ಟಿದ ಆಸ್ಪತ್ರೆ ಮೇಲೆ ನೋಡು, ಆಕಾಶ ನೋಡು, ಆಕಾಶ. ಆಯ್ತು, ಸ್ಟಾಪ್. ಏನ್ ತಿಂಡಿ ಇದು? ಅವ್ರ ಅಣ್ಣ ತಿನ್ನಲ್ಲ ಹೊಟ್ಟೆ ತುಂಬ. ಎರಡು ತಂದೆ ನಿಂಗೂ ಸೇರ್ ತಗೊಬಂದ. ಅವ್ರ ಮುಂದೆ ನೀವು ಊಟ ಮಾಡ್ರಿ. ಓಕೆ ಗಾಯ್ಸ್, ಸೊ ಸೀಮಂತ ಎಲ್ಲ ಮುಗೀತು. ತುಂಬಾ ಚೆನ್ನಾಗಾಯ್ತು ಸೀಮಂತ. ಆ್ಯಂಡ್ ಇವಾಗ ಇಲ್ಲಿಂದ ಮಂಡ್ಯಕ್ಕೆ ಹೋಗ್ತಾ ಇದೀವಿ. ಹಾಯ್ ಆಂಟಿ. ಬೆಳಗಿಂದನೂ ಮಾತಾಡ್ಸಿಲ್ಲ, ಇವಾಗ ಮಾತಾಡ್ಸ್ತಾ ಇದ್ದೀನಿ. ಹೇಗಿತ್ತು ಆಂಟಿ ಸೀಮಂತ ಎಲ್ಲ? ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ನಡೀತು. ಊಟ ಹೇಗಿತ್ತು? ಎಲ್ಲ ಚೆನ್ನಾಗಿತ್ತು. ಊಟ ಹಾಲ್ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹಾಲ್ ತುಂಬಾ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಪ್ಲೇಸ್ ಚೆನ್ನಾಗಿತ್ತು. ಹೌದು.
ಶ್ರೀಮಂತಕ್ಕೆ ಹೋಗಿದ್ವಿ, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಈಗ ಮಂಡ್ಯಗೆ ಹೋಗ್ತಾ ಇದೀವಿ. ಮೊಮ್ಮಗ ಅಲ್ಲೋಗ್ಬಿಟ್ಟ, ಮಕ್ಳಿದ್ರಲ್ಲ ಅಣ್ಣ 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 ಅನ್ಕೊಂಡು ಅವ್ರ ಜೊತೆ ಹೋಗೋಣ. ಈಗ ಮಂಡ್ಯಗೆ ಹೋಗ್ತಾ ಇದೀವಿ ನಾವೆಲ್ಲರೂ. ಎಲ್ಲರೂ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬರ್ ಎಲ್ಲ ಸಿಗ್ತಾರೆ, ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತೆ ಎಲ್ಲಾರು ಮಾತಾಡ್ಸ್ತಾ ಇದ್ದೀರಾ, ಎಲ್ಲಿ ಸಿಕ್ಕಿದ್ರು ಎಲ್ಲರೂ ಮಾತಾಡ್ತಾರೆ. ಲಕ್ಷ್ಮಿ ಅತ್ತೆ ನೀವು ಅಂತ ಕೇಳ್ತಾ ಇದ್ದಾರೆ. ಹೌದು ಅಂತ ಹೇಳ್ತೀನಿ. ಹೌದು, ನಮ್ಮತ್ತೆ ನಂಗೆ ಹೇಳ್ತಾ ಇರ್ತಾರೆ ಫ್ರೆಂಡ್ಸ್, ಇವ್ರು ಸಿಕ್ಕಿದ್ರಮ್ಮ ಅವ್ರು ಸಿಕ್ಕಿದ್ರಮ್ಮ, ಮೈಸೂರು ಕಡೆ ಹೋಗಿದ್ರು ಲಾಸ್ಟ್ ವೀಕ್ ಒಂದು 10 days ಆಯ್ತು, ಅಲ್ಲೆಲ್ಲ ಸಿಕ್ಕಿದ್ರು ಅಂತ ಹೇಳ್ತಿದ್ರು. ಅಲ್ಲಿ ತುಂಬಾ ಖುಷಿ ಆಯ್ತು. ಮತ್ತೆ ಮೊನ್ನೆ ಕನಕಪುರ ಹತ್ರ ನಾವು ಬಸ್ಸಲ್ಲಿ ಹೋಗಿದ್ದೆ. ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಜಾಲಹಳ್ಳಿ ಕ್ರಾಸ್ ಇದರಿಂದ JP ನಗರಿಂದ ಓದ್ತಾ ಇದ್ದೆ. ಅವರು ಬಿಡದಿಗೆ ಓದ್ತಾವ್ರಂತೆ. ಅಲ್ಲಿ ಬಸ್ಸಲ್ಲಿ ಕೂತಿದ್ದವರು ನೋಡಿ ನನ್ನ ಮಾತಾಡ್ಸಿದ್ರು. ಹೌದಾ ಆಂಟಿ ನೀವು ಲಕ್ಷ್ಮಿ ಅತ್ತೆ ಅಲ್ವಾ ಅಂತ ಒಂದು ಹುಡುಗಿ ಕೇಳಿದ್ಲು. ಹೌದಮ್ಮ ಅಂದೆ, ಸರಸ್ವತಿ ಅಂತೆ. ಅವ್ರ ಅಮ್ಮ ಹೆಸರು ಲೀಲಮ್ಮನ ಏನೋ ಹೇಳಿದ್ರು. ಅವ್ರ ಅಮ್ಮನೂ ಮಾತಾಡ್ಸಿದ್ರು. ಮದ್ವೆಲಿ ಸಿಕ್ಕಿದ್ರು. ನಮ್ಮ ಚಿಕ್ಕಮ್ಮನ ಮಗಳು ಶೈಲಾ ಅಂತ, ಶೈಲನ್ ಮಗನ್ ಮದ್ವೆ ಇವತ್ತು ಸುಗ್ಗದ ಕಟ್ಟೆಯಲ್ಲಿ ಮಾರುತಿ ಕನ್ವೆನ್ಷನ್ ಅಲ್ಲಿ ಹೋಗಿ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಶೈಲಾ ಹೇಳಿದ್ಲು, ನಾನು ನೋಡ್ತಾ ಇದ್ದೀನಿ ಅಕ್ಕ, ನಮ್ಮ ಸೊಸೆನ್ ತೋರಿಸ್ದೆ, ನಿಮ್ಮನ್ನ ಎಲ್ಲ ನಾವು ನೋಡ್ತಾ ಇದೀವಿ ಪ್ರೋಗ್ರಾಮ್ ಎಲ್ಲ ಅಂದ್ರು. ತುಂಬಾ ಖುಷಿ ಆಯ್ತು ಅಂತ ಅವ್ಳ ಫೋಟೋ ತಕೊಂಡ್ವಿ. ಮತ್ತೆ ತುಂಬಾ ದಿನಗಳೆಲ್ಲ ಸಿಗೋದು ಯಾರು ಇಲ್ಲ, ಎಲ್ಲ ಅಪರೂಪ ಆಗ್ಬಿಟ್ಟದ. ಈಗ ಮದ್ವೆಲೆ ಎಲ್ಲ ಫ್ರೆಂಡ್ಸ್ ಅಕ್ಕ ತಂಗಿದಿರು ಎಲ್ಲಾರು ಸೇರಂಗ್ ಆಗ್ಬಿಟ್ಟದ. ಅದು ಇವತ್ತು ಏನಾಯ್ತು ಅಂತಂದ್ರೆ ಇವತ್ತು 2 ಇಂಪಾರ್ಟೆಂಟ್ ಇತ್ತು. ಒಂದು ಬಂದು ಮದ್ವೆ ಇತ್ತು, ಇನ್ನೊಂದು ಬಂದು ಶ್ರೀಮಂತ ಇತ್ತು. ಸೊ ಏನಪ್ಪಾ ಅಂದ್ರೆ ಫಂಕ್ಷನ್ಸ್ ಇದ್ರೆ ಎಲ್ಲ ಒಂದೇ ದಿವಸ ಇರುತ್ತೆ, ಇಲ್ಲಾಂದ್ರೆ ಫಂಕ್ಷನ್ಗಳೇ ಇರಲ್ಲ. ಅಂಡ್ ಇವತ್ತು ತುಂಬಾ ಫಂಕ್ಷನ್ ಇತ್ತು. ಬರ್ಬೇಕು ಅಂತ ಅಲ್ಲಿ ಮುಗಿಸ್ಕೊಂಡು, ಬಟ್ ಅಲ್ಲಿ ಸ್ವಲ್ಪ ಅರ್ಜೆಂಟ್ ಅಲ್ಲೇ ಬಂದ್ಬಿಟ್ವಿ ನಾವು. ಇನ್ನೊಂದ್ ಸ್ವಲ್ಪ ಟೈಮ್ ಇರ್ಬೇಕಿತ್ತು, ಬಟ್ ಇಲ್ಲೂ ಸಹ ಆಲ್ಮೋಸ್ಟ್ ಇನ್ನೇನು ಮುಗೀತಾ ಇತ್ತು, ಆ ಟೈಮಿಗೆ ಬಂದ್ವಿ. ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ಸೊಸೆ ವಿಡಿಯೋನ ನೋಡಿ, ಎಲ್ಲಾರು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮ್ಮ ಸೊಸೆಗೆ. ಥ್ಯಾಂಕ್ ಯು. ಮತ್ತೆ ಇನ್ನೊಬ್ರು ಯಾರೋ ಇನ್ನೊಂದು ಗ್ರೂಪ್ ಪ್ರವೇಶಕ್ಕೆ ಹೋದೋ, ಅಲ್ಲಿ ಹೇಳಿದ್ರು ಅತ್ತೆ ಈ ತರ ಅತ್ತೆ ಇರ್ಬೇಕು ಅಂತ ಹೇಳಿದ್ರು. ಹೌದು, ಈ ತರ ಅತ್ತೆ ಆಗಿರ್ಬೇಕು ಅಂತ ಹೇಳಿದ್ರು. ನೀವು ಸ್ವಲ್ಪ ವಿಡಿಯೋದಲ್ಲಿ ಹೇಳಿ ಅಂದ್ರು. ಅತ್ತೆ ಸೊಸೆದು ಎಲ್ಲಾರ ಮನೇಲಿ ಇರುತ್ತೆ, ಏನೇ ಇದ್ರೂನು ಆದ್ರೆ ಖುಷಿಯಾಗಿ ಮಾತಾಡಿ ನಗ್ನಗ್ತಾ ಇರ್ಬೇಕು. ಯಾರು ಏನು ಎತ್ಕೊಂಡು ಹೋಗಲ್ಲ, ಎಲ್ಲಾರು ಬಿಟ್ಟು ಹೋಗೋದೆ ಆಯ್ತಾರ. ಅದ್ರಲ್ಲಿ 1-2 ಮಾತು ಬರುತ್ತೆ ಹೋಗುತ್ತೆ. ಏನೇ ಬಂದ್ರು ಅನಿಲೇಗಿರಿ, ಚೆನ್ನಾಗಿ ನೋಡ್ಕೊಳ್ಳಿ ಸೊಸೆನ. ನಾಳೆ ಮುಂದಕ್ಕೆ ನಮ್ಮನ್ನ ಅವ್ರು ಚೆನ್ನಾಗಿ ನೋಡ್ಕೊಂಡು ನಾವು ಅವ್ರನ್ನ ನೋಡ್ಕೋತೀವಿ, ನಮ್ಮನ್ನ ಅವ್ರು ನೋಡ್ಕೋಬೇಕು, ಹಂಗಿರ್ಬೇಕು. ಸ್ವಲ್ಪ ಮುಖ ಮೂತಿ ತಿರ್ಸ್ಕೊಂಡು ಎಲ್ಲ ಯಾರು ಅಷ್ಟೇ ಹಂಗೆ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಸೊಸೆದಿರ್ನ ಚೆನ್ನಾಗಿ ನೋಡಿ, ಅದು ನನ್ ಖುಷಿ. ಅತ್ತೆ ಸೊಸೆಗೆ ಒಂದು ಟಿಪ್ಸ್ ಕೊಡಿ ಆಂಟಿ, ನೋಡೋಣ. ಏನ್ ಸಬ್ಸ್ಕ್ರೈಬ್ ಟಿಪ್ಸ್ ಏನಾದ್ರು ಓಕೆ ಅಂತ ಟಿಪ್ಸ್ ಕೊಡ್ಬೋದು, ಸೊಸೆ ಟಿಪ್ಸ್ ಅಲ್ಲ. ಸರಿ, ಯಾವ್ದೋ ಒಂದು ಒಟ್ಟಲ್ಲಿ ಚೆನ್ನಾಗಿರ್ಬೇಕು. ನಾವು ಒಂದು ಫಂಕ್ಷನ್ಗೆ ಹೋದೋ, ಅಲ್ಲಿ ಅತ್ತೆ ಸೊಸೆ ಅವ್ರೆ, ನಿಮ್ ತರ ಅತ್ತೆ ಇಲ್ಲ ಆಂಟಿ ಅಂತ ಅಂದ್ರು. ಯಾಕಮ್ಮ ಅಂದೆ, ನೀವು ನಿಮ್ ತರ ನಾವು ಸೊಸೈಟಿಯಲ್ಲಿ ಆಗಿದೀವಿ, ನಿಮ್ ತರ ಯಾರು ನೋಡಲ್ಲ, ನಿಮ್ ತರ ಯಾರು ಖುಷಿಯಾಗಿರಲ್ಲ, ಮತ್ತು ಒಂಥರ ನೋಡ್ತಾರೆ ಅಂದ್ರೆ ಯಾಕಮ್ಮ ಹಂಗಂತ ನೀವು ವಿಡಿಯೋದಲ್ಲಿ ಹೇಳಿ ಆಂಟಿ ಅಂತ ಹೇಳಿದ್ರು. ನಾನು ಹೇಳ್ತಾ ಇದ್ದೀನಿ, ಸೊಸೈಟಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವರು ನಿಮ್ಮನ್ನ ನೋಡ್ಕೊಂತಾರೆ, ನೋಡಿದ್ರೆ ಯಾರು ಬಿಡಲ್ಲ ಆಯ್ತಾ. ನೋಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಮತ್ತೆ ನಮ್ಮನ್ನ ನೋಡಿ ನಾವು ಹೇಳ್ದಪ್ಪ ಅಂತ ಏನು ಬೇಜಾರು ಮಾಡ್ಕೋಬೇಡಿ. ಎಲ್ಲ ಅತ್ತೆದಿರ್ಗೂ ವಯಸ್ಸಾಗುತ್ತೆ, ಅವರು ನಾವು ಒಂದ್ ಮನೆ ಸೊಸೆನೆ. ನಾವು ನಮ್ಮನೆ ನಾವು ಸೊಸೆಯಾಗೆ ಬಂದಿರೋದು ಮನೆಗೆ. ನಮ್ ದೊಡ್ಡ ಫ್ಯಾಮಿಲಿ ಬಿಡಿ, ನಾವು ಸೊಸೆ ಆಗ್ಬೋದು. ಇವಾಗ ಇವ್ರು ಸೊಸೆ ಆಗಿ ಬಂದವ್ರೆ. ಇವ್ರು ನಾವೇನ್ ನಮ್ ತರ ಇವ್ರು ಮನೆ ಸೊಸೆ ಆಗ್ಬೋದು. ಇವ್ರು ಅವ್ರ ಮಕ್ಕಳು ಸಂಸಾರ ಅನ್ನೋದು ಇರುತ್ತೆ ಅಲ್ವರ. ನೋಡ್ಕೊಂತಾ ಇದ್ರಪ್ಪ, ಚೆನ್ನಾಗಿ ನೋಡ್ತಾ ಇದ್ರು ನಮ್ಮ ಅತ್ತೆಯವ್ರು. ಏನೇ ಒಂದ್ ಮಾತು ಬರೋದು ಬರದಿರೇನಿಲ್ಲ. ಅವರು ಒಂದ್ ಮಾತು ಅನ್ನೋರು, ಏನೋ ತಪ್ಪು ಮಾಡ್ದೆ, ಹಿಂಗ್ ಮಾಡ್ದೆ ಹಂಗ್ ಮಾಡ್ದೆ ಅಂದೆ ಅನ್ನೋರು. ಇನ್ ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಕುತ್ಕೊಂಡು ಊಟ ಎಲ್ಲ ಮಾಡ್ತಾ ಇದ್ವಿ, ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆಮೇಲೆ ಏನೋ ಸ್ವಲ್ಪ ಇದಾಗಿದ್ರೆ ಬೇಜಾರು ಮಾಡ್ಕೋಬೇಡಮ್ಮ ಅನ್ನೋರು. ಇದಾಯ್ತು ಅಷ್ಟೇ, ಖುಷಿನೇ. ಯಾವತ್ತು ನಿಂತ್ಕೊಂಡು ನಾವು ಮಾತಾಡ್ದವ್ರೆಲ್ಲ ಎದುರು ನಿಂತ್ಕೊಂತ ಇಲ್ಲ, ಜಾಸ್ತಿ ಅಡ್ಗೆ ಮಾಡ್ತಾ ಇದ್ವಿ, ತಿಂತಾ ಇದ್ವಿ ಅಷ್ಟೇ. ಅಂತದ್ ಏನಿಲ್ಲ. ಅತ್ತೇದು ಏನು ಅಂದ್ರೆ ನಮ್ಮನೆ ಮಕ್ಕಳ ತರ ಸೊಸೈಟಿನ ನೋಡ್ಕೊಳ್ಳಿ. ನಮ್ಮನೆ ಹೆಣ್ಮಕ್ಳು ನಾವ್ ಎಷ್ಟು ಭಾವಿಸ್ತೀವೋ ಆ ತರ ಹೆಣ್ಮಗು ನೋಡ್ಕೊಳ್ಳಿ ಅಂತ ಅತ್ತೆಯಾಗಿ ಹೇಳ್ಬಲ್ಲೆ ನಾನು. ನಮ್ಮ ಮಕ್ಕಳ ತರ ಹಾಗೆ ನೋಡ್ಕೋತಾರೆ ಫ್ರೆಂಡ್ಸ್. ಆತರ ಕಂಪ್ಲೇಂಟ್ ಏನು ಮಾಡಲ್ಲ. ನಮ್ಮ ಅತ್ತೆ ಹೇಳ್ದಂಗೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಬಟ್ ಅದನ್ನ ತಲೆಗೆ ಹಂಗೆ ಇಟ್ಕೋಬಾರ್ದು. ಅವರು ಚೆನ್ನಾಗಿ ನೋಡ್ಕೋತಾರೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಅಷ್ಟೇ ಚೆನ್ನಾಗಿರಿ. ಮತ್ತೆ ನೋಡ್ಕೊಳ್ಳಿ ಸೊಸೈಟಿನ, ಮನೆ ಹೆಣ್ಮಕ್ಳ ತರ ಬಿಹೇವ್ ಮಾಡಿ. ಯಾರಾದ್ರೂ ಸೊಸೈಟಿರು ಅತ್ತೆನ ಚೆನ್ನಾಗಿ ನೋಡ್ಕೋತಾರೆ. ಮತ್ತೆ ಅದು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ನಾಳೆ ಸೊಸೆ ನಾವು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅಲ್ಲೇ ಖುಷಿ ಪಡೋದು ಎಲ್ರು. ಅದಕ್ಕೆ ಮಕ್ಕಳು ಮೊಮ್ಮಕ್ಕಳು ಆಗ್ಲಿ ಯಾರು ಅಷ್ಟೇ ಪ್ರೀತಿ ಕೊಡಿ, ಮಾತಾಡ್ಸಿ. ಆಂಟಿ ನಿಮ್ ತರ ಅತ್ತೆ ಇರ್ಬೇಕು ಅಂತ ಸುಮಾರು ಜನ ಹೇಳಿದ್ರು. ತುಂಬಾ ಥ್ಯಾಂಕ್ಸ್. ನಾವು ನೋಡ್ತಾ ಇದೀವಿ ನಿಮ್ ವಿಡಿಯೋನ, ಆಂಟಿನ ತುಂಬಾ ಥ್ಯಾಂಕ್ಸ್. ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಪೋರ್ಟ್ ಮಾಡಿ, ನಮ್ ಸೊಸೆಗೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಆಯ್ತಾ. ಎಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊತೀವಪ್ಪ. ಎಲ್ಲಾದ್ರೂ ಸಿಗ್ತಾರೆ ಮಾತ್ರ, ಎಲ್ಲರಿಗೂ. ನಮ್ ರಿಲೇಷನ್ ಆಗ್ಬೋದು, ನಮ್ಮ ಅಕ್ಕ ತಂಗಿರಾಗ್ಬೋದು, ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ ವಿಡಿಯೋನ ನೋಡಿ ತುಂಬಾ ಖುಷಿ. ಇನ್ನ ಹೆಚ್ಚಲಿ ಅಂತ ಕೇಳ್ತಾ ಇದೀನಿ ನಾನು.
ಥ್ಯಾಂಕ್ ಯು ಸೋ ಮಚ್ ಆಂಟಿ. ಎಲ್ಲ ಹೆಚ್ಚುತ್ತಾ ಇರ್ಬೇಕು ಮತ್ತು ನೋಡೋರೆಲ್ಲ ಹೇಳ್ತಾ ಇದ್ದೀರಾ, ಅದು ಮಾತ್ರ ತುಂಬಾ ಖುಷಿ. ಹೌದು, ಕಾಮೆಂಟ್ಸ್ ತುಂಬಾ ಬರುತ್ತೆ ನಿಮ್ಮ ಬಗ್ಗೆ. ಮತ್ತೆ ನೋಡ್ತಾ ಇದೀವಿ, ಬಸ್ಸಲ್ಲೇ ಕೂತಿದ್ದ ನನ್ನ ನೋಡಿ ಅದ್ ನಿಂತ್ಕೊಂಡ್ರು ಅವ್ರು. ನಂಗೆ ಸೀಟ್ ಕೊಡಕ್ ಬಂದವ್ರೆ, ಕುತ್ಕೊ ಬನ್ನಿ ಆಂಟಿ ಅಂದ್ರೆ ಇಲ್ಲಿ ಕೂತ್ಕೊಳ್ಳಿ, ಪರವಾಗಿಲ್ಲ ಕೂತ್ಕೊಳ್ಳಿ ಅಂತ ಕೂರಿಸ್ತೇವೆ. ಅವ್ರು ಬಿಡದಿಗೆ ಗೊತ್ತವ್ರೆ ಅವರು. ನಾನು ಕನಕಪುರಕ್ಕೆ ಹೋಗ್ತಾ ಇದ್ದೀನಿ, ನಿಮಗೆ ಸೀಟ್ ಕೊಟ್ಟಿದ್ರಾ? ಸೀಟ್ ಕೊಡಕ್ ಕೂತ್ಕೊಳ್ಳಿ ನಾನು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಅದು ಸರಿ ಅಂದ್ಬಿಟ್ಟು ಕೂತ್ಕೊಳ್ಳಿ ಅಂದ್ರು ಮೊನ್ನೆ. ಸರಿ ತುಂಬಾ ಎಲ್ಲಾರ್ಗು ವಂದನೆಗಳು. ಎಲ್ಲಾರ್ಗು ಅಷ್ಟೇ ಹೇಳ್ತೀನಿ, ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಗೆ ಲೈಕ್ ಕೊಡಿ, ನಮ್ಮ ನೋಡಿ, ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಸೊಸೆಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾರ್ಗು ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ, ಅದನ್ನ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗ್ಲಿ ಎಲ್ಲಾರ್ಗು. ಅಂಕಲ್ ಮಕ್ಳು ಇದಾರಲ್ಲ ಅದಕ್ಕೇನೆ, ಇಲ್ಲ ಅಂದ್ರೆ ಅಳ್ತಾನೆ. ರೀ ನೋಡ್ರಿ, ಸೇಮ್ ರೀ ನಮ್ಮ ಫಂಕ್ಷನು ಮತ್ತು ಇಲ್ಲಿ ಫಂಕ್ಷನ್ ಸೇಮ್ ಡಿಸೈನ್. ಬಿಂಬ ನನ್ನ ಮಗನೇ, ಸಿಂಬಾ ಸೈಕಲ್. ಇದು ಯಾವ ಸೈಕಲ್ ಇದು? ಇದು ಅದಕ್ಕೆ ಇದ್ದ ಹಾಕಿರ್ಲಿಲ್ವಲ್ಲ, ಹಾಕಿದ್ರ? ಬನ್ನಿ ಆಂಟಿ, ಅಂಕಲ್ ನಿಧಾನಕ್ಕೆ ಬರಕ್ಕೆ ಹೇಳಿ. ಎಲ್ಲಿಗೆ ಹೋಗಿದೆ ಲಡ್ಡು? ಅಮ್ಮನ್ ಬಿಟ್ಟಿ? ನೋಡಲ್ಲ ಅಜ್ಜಿ, ನೋಡಿ ಮಾಡ್ಕೊಂಡೈತೆ ಲಡ್ಡು. ಇಲ್ಲಿ ಅಜ್ಜಿನ ಅಪ್ಪ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟ. ಅಜ್ಜಿ ಊರ್ಗ್ ಹೋಗ್ತೀನಿ ಬಿಡು, ಬೆಂಗಳೂರಿಗೆ. ಅಜ್ಜಿನ ಬಿಟ್ಬಿಟ್ಟು ಬಂದಿದ್ಯಾ? ಚಪ್ಲಿ ಬಿಚ್ಚ ಲಡ್ಡು. ಜೀಜು, ನೀವು ಲಡ್ಡು ಬಟ್ಟೆ ತಂದ್ರ? ಆ ಲಡ್ಡು ಬಟ್ಟೆ ಒಂದಿತ್ತಲ್ಲ ಕೆಂಪು ಕಲರು. ಆ ಕೆಂಪು ಕಲರ್ ಚೀಪಿ ಆಡ್ತಿದ್ರಲ್ಲ, ಇಟ್ಟಿದ್ದೆ ನಾನು ಅದೇ ಮಣ್ಣಲ್ಲಿ. ಹಾ ಅಲ್ಲಿಟ್ಟಿದ್ರಾ? ವೈಟ್ ಟಿ ಶರ್ಟ್ ಐತೆ ಕಣೆ, ಲಡ್ಡುದು ಹೊಸ ಬಟ್ಟೆ ಕಣೆ ಅದು. ಯಾವುದು ಇದು? ನೀನ್ ತಕೊಟ್ಟಿದ್ದಲ್ಲ ಅದು. ಇವಾಗ ಯಾರು ಹೋಗ್ತಾರೆ? ಅರುಣೆ ಹೋಗ್ಬೇಕು. ಲಡ್ಡು ನಿನ್ ಬಟ್ಟೆ ಅಲ್ಲೇ ತಿನ್ಬೇಕು. ಬಾರಿ ಬೈಕಲ್ಲಿ, ಇವ್ರ ಬೈಕ್ ತಗೊಂಡು ಹೋಗು. ಬೈಕ್ ಇಲ್ವ? ದೊಡ್ಡಪ್ಪ ಐತೆ ಅಂತ. ಹೌದಾ? ಎಲ್ಲೇ ದೊಡ್ಡಪ್ಪನ ಜೊತೆ ನಡಿ, ಕರ್ಕೊಂಡು ಹೋಗೋಣ. ಸೊಸೆ, ನಿಮ್ ಸೊಸೆ ತಂಗಿ ಯಾರು ಹೇಳು? ಯಾರು ಹೇಳು? ಯಾವ್ರು ಹೇಳು? ಯಾವ್ರು? ಯಾವ್ರು ಹೇಳು? ಜಾನ್ವಿ ಅವಳು. ಇವರಲ್ಲ. ಇರ್ಲಿ ಪರವಾಗಿಲ್ಲ. ಅಕ್ಕ ಒಂದು ಬಟ್ಟೆ ಅಲ್ಲೇ ಐತೆ. ಆಂಟಿ ಬರ್ತೀವಿ ಆಂಟಿ, ಬಾಯ್. ಹೋಗ್ಬರ್ತೀವ ಆಂಟಿ. ನಂಗೆ ಇವಾಗ ಹೊರಡದೆ ತಾನೆ ಅಕ್ಕನು. ಅವಳು ಹೊರಡ್ತಾಳೆ. ರೆಡಿ ನೋಡ್ಕೊಂಡ್ಬರ್ಬೇಕು. ತಾತಂಗೆ ಇಷ್ಟ. ಹೇಳಿದ್ರು ನೋಡ್ಬೇಕು. ಫ್ರೆಂಡ್ಸ್, ಆ್ಯಕ್ಚುಲಿ ನಮ್ಮ ಡ್ಯಾಡಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೇ ಮಮ್ಮಿ ಮತ್ತು ಡ್ಯಾಡಿ ಇಬ್ಬರು ಸೀಮಂತಕ್ಕೆ ಬರೋಕ್ಕೆ ಆಗಿಲ್ಲ. ಹೌದಾ? ಅಷ್ಟೇ ಬರೋದಿಲ್ಲ, ಮಲಗ್ಬಿಡೋದೆ. ಅಕ್ಕ ನನ್ನ ಸೀರೆ ತಗೊಂಡೆ ಅಲ್ವಾ? ಅಕ್ಕ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಅವ್ರ ಕಾರ್ ತರ್ತಾವ್ರಾ?